ಈಗ ಮೊದ್ಲಿನಂಗಿಲ್ಲ, ಪ್ರೊವಿಜನ್ ಚೇಂಜ್ ಆಗಿದೆ. ಈಗ ಏನಪ್ಪಾ ಅಂದ್ರೆ ಈಗ ಭಕ್ತರು ಏನ್ ಬೇಡ್ಕೊಂತಾರ ಅದು ಈಗ ಆನ್ಲೈನ್ ಒಳಗ ಅಪ್ಲೋಡ್ ಮಾಡ್ಬೇಕು ನಾವೀಗ. ಮೊದ್ಲ ಭಕ್ತರ ತಮ್ಮ ಅಷ್ಟು ತಾವ್ ಬೇಡ್ಕೊಂಡ್ ಬಿಡ್ತಿದ್ರು, ಏನ್ ಬೇಕಾದ್ ಬೇಡ್ಕೊಂಡ್ ಬಿಡ್ತಿದ್ರು. ಈಗ ಹಂಗಿಲ್ಲ, ಈಗ ಪ್ರೊವಿಜನ್ ಚೇಂಜ್ ಆಗಿರೋದಕ್ಕ ದೇವ್ರು ನಮ್ಗ ಅಗದಿ ವಿಶೇಷವಾಗಿ ಅರ್ಚಕರಿಗೆ ಇದನ್ನ ಕೊಟ್ಟಾನ. ಯಾರು ಏನ್ ಬೇಡ್ಕೊಂತಾರ ಅದನ್ನ ನಮ್ಗ ಆನ್ಲೈನ್ ಒಳಗ ಅವ್ರ ಫೋಟೋ ಹಾಕಿ ಅಪ್ಲೋಡ್ ಮಾಡ್ಬೇಕಂತೇಳಿ. ಅದಕ್ಕ ನೀವ್ ಯಾರ್ಯಾರು ಏನೇನ್ ಬೇಡ್ಕೊಂಡ್ರಿ ಅದನ್ನ ಹೇಳಿದ್ರೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಸರಿನಾ? ಸರಿ. ಕೇಳ್ಕೊಂಡಿಪ್ಪ ಹನುಮಪ್ಪಗ. ನಾನು ನಮ್ ಮನಿಗೆ ಅಂಗಡಿಗೆ ಬಹಳ ದೂರ ಆಕತ್ರೆ, ಅದಕ್ಕ ಸುಮ್ನೆ ಓಡಾಡೋದೇನು ಕಾರ್ಗಿರಲ್ಲ, ಈ ಟ್ರಾಫಿಕ್ ಹಾಕವು. ಅದಕ್ ಬೇಡ ಬೇಡ ನಮ್ ಮನಿದ್ದ ಒಂದು ರೈಲ್ವೆ ಟ್ರ್ಯಾಕ್ ಹಾಕ್ಸಿ ಒಂದ್ ಸ್ವಂತ ರೈಲ್ವೆನ ಕೊಂಡ್ಕೋಬೇಕು ಅಂತಂದೇಳಿ ₹1,00,00,000 ಕೊಡಪ್ಪ ದೇವ್ರ ಬೇಡ್ಕೊಂಡ್ರಿ. ಹೌದಾ? ನೀ ಏನ್ ಕೇಳ್ಕೊಂಡಿಪ್ಪ? ನಮ್ದು ಮದುವೆ ಆಗಿಲ್ರಿ, ಮದುವೆ ಆಗ್ಬೇಕಂತ ಹೇಳಿ ₹50,00,000 ಕೇಳ್ಕೊಂಡ್ರಿ. ರಾಣೆಬೆನ್ನೂರಾಗ ಯಾರೂ ಮಾಡಿರ್ಬಾರ್ದು, ಹಂಗ ನಾ ಮದುವೆ ಆಗ್ಬೇಕು ಅಂತೇಳಿ ₹50,00,000 ಕೇಳ್ಕೊಂಡ ನೋಡ್ರಿ ನಮ್ಮಪ್ಪ. ನೀ ಏನ್ ಕೇಳ್ಕೊಂಡಿಪ್ಪ? ಗುರುಗಳೇ, ಅವ್ರು ಕೇಳೋದಷ್ಟು ಆಸೆ ನನಗೆ ಜಾಸ್ತಿ ಇಲ್ಲ. ನಾನು ₹20,00,000 ಕೇಳ್ಕೊಂಡಿದ್ದೇನೆ. ಆ ₹20,00,000ದಾಗ ನಾನು ಒಂದ್ ಸಣ್ಣ ಮನೆ ಕಟ್ಕೊಂಡ ಜೀವನ ಮಾಡಾಕ ಆ ₹20,00,000 ಕೇಳ್ಕೊಂಡಿದ್ದೇನೆ. ಸರಿ ಬಿಡು, ಸರಿ ಸರಿ. ನೀ ಏನ್ ಕೇಳ್ಕೊಂಡಿಪ್ಪ? ನಾನು ಇಡೀ ಲೋಕ ಕಲ್ಯಾಣಕ್ಕಾಗಿ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಸಕಲ ಜೀವರಾಶಿಗಳು ಚೆನ್ನಾಗಿರ್ಲಿ ಅಂತ ಬಿಡ್ತೇನೆ. ಅದೇ ಅಲ್ಲಪ್ಪ, ನೀ ದಕ್ಷಿಣೆ ಎಷ್ಟು ಹಾಕಿದ್ದಿ? ದಕ್ಷಿಣ ₹10 ಕಾಯಿನ್ ಹಾಕೊಂಡ್ರಿ, ಇಡೇ ಗಟ್ಟಿ ಪೂರ ₹10 ದೇವ್ರಿಗೆ ಹಾಕ್ಬಿಟ್ಟನ್ರಿ. ಈ ₹10 ಕಾಯಿನ್ ಹಾಕಿದ್ವಿ, ₹30 ತೆಂಗಿನಕಾಯಿ ಹೊಡ್ಸಿದ್ವಿ. ಎಷ್ಟಾತ್ ನಿನ್ ಖರ್ಚು? ₹40 ಖರ್ಚು. ₹40 ದೇವ್ರಿಗೆ ಖರ್ಚು ಮಾಡಿ ₹1,00,00,000 ಕೇಳ್ತಿಯಲ್ಲ, ಹೆಂಗಾರ ಕೊಡ್ತಾನ ದೇವ್ರು? ಇದನ್ನ ಕಳಿಸಿದ್ರ ಪ್ರಯೋಜನ ಬೇಕಲ್ಲ. ಇದು ಸಾಲದ ಪ್ರಯೋಜನ, ಇದಕ್ಕೆ ಇಲ್ಲಿ ಅನ್ವಯಿಸಂಗಿಲ್ಲ. ಇದನ್ನ ಬ್ಯಾಂಕ್ ನ ಲೋನ್ ಮಾಡೋದು ಅಲ್ಲಿ ಸಿಗ್ತದ, ಇಲ್ಲಿ ದೇವ್ರ ಹತ್ರ ನಡೆಯಂಗಿಲ್ಲ. ಇದನ್ನ ಕಳಿಸಿದ್ರ ಇದು ಅಪ್ರೂವ್ಡ್ ಆಗೋದಿಲ್ಲ. ನೀ ದಕ್ಷಿಣ ಎಷ್ಟು ಹಾಕಿಪ್ಪ? ₹5 ಹಾಕಿರಪ್ಪ. ₹5 ಹಾಕಿದೆ. ₹5 ಹಾಕಿ ₹50,00,000. ಅದು ನಿನ್ ಲಗ್ನ ಮಾಡ್ಕೊಳಕ್ ಸ್ವಂತಕ್ಕ. ಇದೆಲ್ಲ ಪ್ರಯೋಜನ ಇಲ್ಲ. ಅಲ್ಲೂ ಹನುಮಪ್ಪನ ಲಗ್ನ ಆಗಿಲ್ಲ, ಹೌದಾ? ಅವನ ಸನ್ಯಾಸಿ ಅದಾನ ಪಾಪ. ಅವನಿದ ಲಗ್ನಕ್ಕೆ ಹೆಂಗ್ ಕೊಡ್ತಾನ ಅನ್ನೋದು ವಿಚಾರ ಬೇಕಬೇಡ. ಅದಕ್ಕೆ ದೇವ್ರ ಮುಂದೆ ಏನಾರ ಕೇಳ್ಬೇಕಂದ್ರ ವಿಚಾರ ಮಾಡ್ಬೇಕು. ಇಲ್ಲಿ ನಾವು ಆನ್ಲೈನ್ ಕಳ್ಸಕ ಹೆಂಗ್ ಕಳ್ಸ್ಬೇಕು ಹೇಳ? ವರ್ಕೌಟ್ ಆಗೋದಲ್ಲ. ಈ ಪ್ರಯೋಜನ ಇಲ್ಲ ನಮ್ಮಲ್ಲಿ, ಅರ್ಥ ಆತ? ನೀ ಎಷ್ಟು ಹಾಕಿಯಪ್ಪ? ₹2 ಹೊಸ ಗಟ್ಟಿ ಹಾಕೇನ್ರಿ ಡಬ್ಬಿ ಗಡಿಗೆ. ಅದನ್ನ ದೊಡ್ಡ ಮಾಡಿಕೆ ಹನುಮಪ್ಪ ಅಂತಂದ್ ಹೇಳಿದನ್ರಿ ಗುರುಗಳೇ. ಅಲ್ಲಪ್ಪ, ₹1 ₹2 ಕೊಟ್ರ ಭಿಕ್ಷುಕರ ಹಿಡಿಯಂಗಿಲ್ಲ. ಅಂತದ್ ₹20,00,000 ಕೇಳ್ತಿದ್ವಿ, ಹನುಮಪ್ಪಗೆ ₹2 ಹಾಕಿನಂತಿ, ಹೆಂಗಾರ ಅವ ಕೊಡ್ತಾನ ಹೇಳ? ಅದು ನೀ ಮನಿ ತಗೊಂತೀನಿ, ಅದು ಸಾಲ. ಇದು ಬ್ಯಾಂಕ್ ಕೊಡ್ತಾರೆ. ಈ ಪ್ರಯೋಜನ ನಮ್ ಗುಡಿ ಒಳಗ್ ನಡೆಯಂಗಿಲ್ಲ. ಗುರುಗಳೇ, ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ. ನೀವು ಕೇಳೋದೆಲ್ಲ ಬ್ಯಾಂಕ್ನಾಗ ಸಾಲ ಸೌಲಭ್ಯ ಸಿಗ್ತಾವ, ಅಲ್ಲಿ ಹೋಗ್ರಿ. ಎಲ್ಲ ದೇವಸ್ಥಾನದಾಗ ಬಂದು ಭಾಳ ಅಂದ್ರ ಆರೋಗ್ಯ, ಶಿಕ್ಷಣ ಇಂಥವೆಲ್ಲ ಕೇಳ್ಬೇಕು. ಅದು ಬಿಟ್ಟು ನಾನು ಟ್ರೇನ್ ತಗೊಂತೀನಿ, ಮನಿ ಕಟ್ಟಿಸ್ತೀನಿ, ಲಗ್ನ ಹಾಕ್ತೀನಿ, ರೊಕ್ಕ ಕೊಡು ಅಂತ ಕಟ್ಕೊಳ್ಳೋದಲ್ಲ. ಇವೆಲ್ಲ ಈಗ ದೇವಸ್ಥಾನದೊಳಗೆ ಇವು ಪ್ರಯೋಜನ ಇಲ್ಲ. ಇಲ್ಲಿ ಅಷ್ಟಲ್ಲ, ಯಾವ ದೇವಸ್ಥಾನದಾಗೂ ಇದನ್ನ ಕೇಳಬೇಡ್ರಿ. ಹೋಗ್ಲಿ, ಹಂಗಾರ ಇವ್ ಯಾವ ಪ್ರಯೋಜನ ಇಲ್ಲ ಅಂದ್ರ ಒಂದ್ 2 ಕಾಸಕ್ರಿ 2 ಹೂವರ ಕೊಟ್ಟು ಬಿಡ್ರಿ, ನಾವು ಹೋಗಾರ ಹೋಗ್ತೇವಟ್ಲಾಗ. ಪ್ರಸಾದ ಕೊಡ್ತೀನಿ. ನೋಡಪ್ಪ, ಹಿಂಗೈತಿ. ಮೊದ್ಲ ಬರೀ ಶಾಸ್ತ್ರ ಮಾಡಿದ್ವಿ, ಕೇಳಿದ್ವಿ ಅಷ್ಟ. ದೇವ್ರ ವರ ಕೊಟ್ರು ಪೂಜಾರ್ ವರ ಕೊಡಂಗಿಲ್ಲ ಅಂತಂದ್ವಿ. ಈಗ ದೇವ್ರಿಗೆ ನಾವು ಅಪ್ಲಿಕೇಶನ್ ಹಾಕಿದ್ವಿ, ಇಲ್ಲಿ ಬಂದು ಪೂಜಾರ್ಗಳು ರಿಜೆಕ್ಟ್ ಮಾಡಿ ಕಳ್ಸಾಕತ್ತಾರ ನಮ್ಮನ್ನ. ಆನ್ಲೈನ್ ಅಂತ ಅಪ್ಲಿಕೇಶನ್ हे प्रभु हे हरि राम कृष्ण जगन्नाथ प्रेमानंद, ये क्या हुआ?